ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಂಡೇ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿದೆನಾ? ಇವತ್ತು ನಾವು ಚಿತ್ರದುರ್ಗದಲ್ಲಿರುವ ಜಗದ್ಗುರು ಮುರುಘಾ ರಾಜೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಚಿತ್ರದುರ್ಗದ ಜಗದ್ಗುರು ಮುರುಘಾ ರಾಜೇಂದ್ರ ಬೃಹನ್ ಮಠವು ಕರ್ನಾಟಕದಲ್ಲೇ ಪ್ರಮುಖ ಲಿಂಗಾಯತ ಮಠಗಳಲ್ಲಿ ಒಂದಾಗಿದೆ ಅಂತೆ. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ನೋಡಿ, ಆ ಮಠದ ಹತ್ತಿರ ಬಂದ್ವಿ. ಇದೆ ನೋಡ್ರಿ, ಮುರುಘಾ ಸ್ವಾಮಿಯವ್ರ ಮಠ, ಮುರುಘಾ ರಾಜೇಂದ್ರ ಸ್ವಾಮಿ ಮಠ ಬಂದಿದೆ ನೋಡ್ರಿ. ಸ್ಟಾರ್ಟಿಂಗು ನೋಡ್ರಿ, ಇಲ್ಲೆಲ್ಲ ಹಸಿರು ಉದ್ಯಾನವನ, ಹಸಿರು ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ. ಹಸಿರು ಉದ್ಯಾನವನ ಅಂತಾರಲ್ಲ, ಆ ರೀತಿ ಎಲ್ಲ ಹೊರಗಡೆ ಎಲ್ಲ ಹಸಿರು ಗಿಡಗಳೆಲ್ಲ, ಹೂವಿನ ಗಿಡ ಬೆಳೆಸಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ನೋಡೋಣ ಬನ್ನಿ, ಮಠದ ಒಳಗಡೆ ಹೋಗನ್ರಿ ಯಾವ ರೀತಿ ಇದೆ ಅಂತ. ಇದು ಒಂದು ಐತಿಹಾಸಿಕ ಸ್ಥಳ ಅಂತಾರೆ ಕಣ್ರಿ. ಚಿತ್ರದುರ್ಗದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೆಸರುವಾಸಿ ಆಗಿದೆ ಅಂತೆ. ಇದು ಬಸವಣ್ಣನವರ ತತ್ವಗಳನ್ನು ಅನುಸರಿಸುತ್ತದಂತೆ. ಶೂನ್ಯ ಪೀಠ ಪರಂಪರೆಯನ್ನು ಹೊಂದಿದೆ ಅಂತೆ. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ನೋಡ್ರಿ, ಇದು ಮಠದ ಹೊರಗಡೆ ಇರುವಂತಹ ಪ್ಲೇಸ್ ಕಂಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಜಿಂಕೆ ನೋಡ್ರಿ, ನೋಡ್ರಿ ಇಲ್ಲಿ ಒಬ್ರು ಕಾಯ್ತಾ ಇದಾರೆ, ಸೈನಿಕರು ಆ ರೀತಿ ಮಾಡಿದಾರೆ ನೋಡ್ರಿ. ಆ ಕಡೆ ಈ ಕಡೆ ನೋಡ್ರಿ ಹೆಸರಿದೆ ನೋಡ್ರಿ, ಶ್ರೀ ಜಗದ್ಗುರು ಮುರುಘಾ ರಾಜೇಂದ್ರ ಬೃಹನ್ ಮಠ ಅಂತ. ನೋಡ್ರಿ ಉದ್ಯಾನವನ ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಈ ಪ್ಲೇಸ್ ನೋಡ್ತಾ ಇದ್ರೆ ಪದೇ ಪದೇ ಬರ್ಬೇಕು ಅಂತ ಅನ್ಸುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಬಂದಿದೀವಿ, ಆ ಮಠದ ಒಳಗಡೆ ನೋಡ್ರಿ ಈ ರೀತಿ ಇದೆ. ಒಂಥರ ಐತಿಹಾಸಿಕ ಸ್ಥಳ ನೋಡ್ದಂಗ ಆಗುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿದೆ ಕಣ್ರಿ. ಐತಿಹಾಸಿಕ ಸ್ಥಳನೇ ಇದು ನೋಡ್ರಿ. ಬಸವಣ್ಣನವ್ರದ್ದು ಫೋಟೋ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ರಿ, ಈ ಕಡೆಯಿಂದ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ನೋಡಿ, ಮುರುಘಾ ರಾಜೇಂದ್ರ ಸ್ವಾಮಿ ಅವ್ರದ್ದು ದೇವಸ್ಥಾನ ಬರುತ್ತೆ ನೋಡ್ರಿ. ನೋಡ್ರಿ ದರ್ಶನ ತಗೊಂಡಾಯ್ತು ಮುರುಘಾ ಸ್ವಾಮಿಯವ್ರದ್ದು ಮಠದಲ್ಲಿ. ನೋಡ್ರಿ ಎಷ್ಟು ಚಂದ ಪೂಜೆ ಮಾಡಿದಾರೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಸ್ವಾಮಿಯವ್ರ ನೋಡ್ರಿ, ಸ್ವಾಮಿಯವ್ರ ದರ್ಶನ ಆಯ್ತು. ನೋಡಿ, ಮಠದ ಭವ್ಯವಾದ ಕಟ್ಟಡ ಮತ್ತು ವಿಶಾಲವಾದ ರಾಜಾಂಗಣ ಇದೆ. ಪೂಜಾ ಸ್ಥಳವಿದ್ದು ಬೆಟ್ಟದ ಮೇಲಿರುವ ಹಳೆಯ ಮಠದ ಸ್ಮಾರಕಗಳಿವೆ ಇಲ್ಲಿ. ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಾರ್ವಜನಿಕರು ವೀಕ್ಷಣೆಗೆ ಬರ್ತಿರ್ತಾರೆ ಕಣ್ರಿ. ನೋಡ್ರಿ, ನಾವಿಲ್ಲಿ ಊಟದ ಹಾಲಿಗೆ ಬಂದ್ವಿ. ಇಲ್ಲಿ ಫಸ್ಟ್ ನಾವು ಕೈ ತೊಳೆದ್ಬಿಟ್ಟು ತಟ್ಟೆನ ನಾವೇ ತೊಳ್ಕೊಬೇಕಂದ್ರಿ. ತಟ್ಟೆ ಲೋಟ ನಾವೇ ತಗೊಂಡ್ ಹೋಗ್ಬೇಕು. ಉಚಿತ ದಾಸೋಹ ಇರ್ತೈತಿ ಊಟ ಮಾಡ್ಲಿಕ್ಕೆ. ನೋಡ್ರಿ, ಪ್ರಸಾದ ಊಟ ಮಾಡ್ಕೊಂಡ್ ಬನ್ರಿ. ನೋಡ್ರಿ ಇದೆ ಪ್ರಸಾದದ ಊಟದ ಹಾಲ್ ಕಣ್ರಿ. ನೋಡ್ರಿ ಎಷ್ಟು ಜನ ಭಕ್ತಾದಿಗಳು ಊಟ ಮಾಡ್ತಾ ಇದಾರೆ. ನಾವು ಪ್ರಸಾದನ ಮಾಡ್ಬಿಟ್ಟು ನೋಡ್ರಿ ಮುರುಘಾಶ್ರೀ ಮ್ಯೂಸಿಯಂ ಅಂತ ಇರುತ್ತೆ, ಅಲ್ಲಿಗೆ ಹೋದ್ವಿ. ಅಲ್ಲೆಲ್ಲ ಫೋಟೋ ಶೂಟ್ ಮಾಡೋಣ ಅಂದ್ರೆ ಅಲ್ಲಿ ಬಿಡ್ಲಿಲ್ಲ ಕಣ್ರಿ, ಅವರು ಬೇಡ ಅಂದ್ರು. ಹಾಗಾಗಿ ನಾನು ಅದು ಮ್ಯೂಸಿಯಂ ಇಂದು ವಿಡಿಯೋ ಮಾಡಿಲ್ಲ. ಇಲ್ಲಿ ಮುರುಘಾವನಕ್ಕೆ ಹೋಗ್ಬೇಕಂದ್ರೆ ಎಂಟ್ರಲ್ ಫೀಸು ದೊಡ್ಡರಿಗೆ 50 ರೂಪಾಯಿ ಇರುತ್ತೆ. 3.5 ವರ್ಷ ಮೇಲ್ಪಟ್ಟರ ಮಕ್ಕಳಿಗೆಲ್ಲ 30 ರೂಪಾಯಿ ಫೀಸ್ ಇರುತ್ತೆ ಕಣ್ರಿ. ನೋಡಿ, ನಾವು ಒಳಗಡೆ ಬಂದಿದೀವಿ ಆಲ್ರೆಡಿ ಮುರುಘಾವನದ ಒಳಗೆ. ನೋಡ್ರಿ, ಇಲ್ಲಿ ಒಂದು ದೊಡ್ಡ ಚಿಂಪಾಂಜಿ ಇರುತ್ತೆ. ಆ ಚಿಂಪಾಂಜಿ ಒಳಗಡೆಗೆ ಹೋಗ್ಬೇಕಾಗುತ್ತೆ ನಾವು, ವನ ನೋಡ್ಬೇಕು ಅಂದ್ರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಇಲ್ಲಿ ಬಂದು. ಏನೋ ಒಂಥರ ಎಲ್ಲಿ ಬಂದಿದೀವಿ, ಯಾವ ಜಾಗದಲ್ಲಿ, ಏನೋ ಒಂಥರ ಆಶ್ಚರ್ಯವಾಗಾಯ್ತು ಈ ಪ್ಲೇಸ್ ನೋಡ್ಬಿಟ್ಟು. ನಮ್ಗೆ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ಆಯ್ತು ಈ ಪ್ಲೇಸ್ ಎಲ್ಲ ನೋಡ್ಬಿಟ್ಟು. ಅಷ್ಟು ಚೆನ್ನಾಗಿದೆ ಕಣ್ರಿ. ನೀವು ಒಂದ್ಸಲ ಬಂದ್ರಿ ನೋಡಿ, ಅಷ್ಟು ಚೆನ್ನಾಗಿದೆ. ಚಿತ್ರದುರ್ಗದಲ್ಲಿ ಇರೋಂತ ಪ್ಲೇಸ್ ಇದು. ನೋಡ್ರಿ ಡೈನೋಸರ್ ಇದೆ, ನಾನಾ ರೀತಿ ನೋಡ್ರಿ. ನೋಡ್ರಿ ನಮ್ ಮಕ್ಕಳು ಯಾವ ರೀತಿ ಆಡ್ತಿದಾರೆ ನೋಡ್ರಿ, ಅದು ಆಟ ಆಡೋದು ಬಹಳ ಚೆನ್ನಾಗಿದೆ ಕಣ್ರಿ. ಎಲ್ಲ ಹಸಿರಾಗಿ ಇದೆ ಕಣ್ರಿ, ಎಲ್ಲ ಹಸಿರು ಉದ್ಯಾನವನ ಅಂತಾರಲ್ಲ ಆ ರೀತಿ. ನೋಡ್ರಿ, ಮಂಗನಿಂದ ಮಾನವ ಅದ್ರ ಬಗ್ಗೆನೂ ಇದೆ ನೋಡ್ರಿ ಪ್ರತಿಮೆಗಳು. ತುಂಬಾ ನೋಡ್ರಿ, ಕಾಡಿನ ಮನುಷ್ಯರು ಅವಾಗೆಲ್ಲ ಕಾಡು ಜನರುಗಳು ಯಾವ ರೀತಿ ಪ್ರಾಣಿಗಳನ್ನ ಬೇಟೆ ಆಡ್ತಿದ್ರು,
ಅವ್ರು ಯಾವ ರೀತಿ ಇತ್ತು ಜೀವನ, ಕಾಡ್ ಮನುಷ್ಯರದು ಅದೆಲ್ಲ ಇಲ್ಲಿ ಪ್ರತಿಮೆಗಳು ಇದೆ ಕಣ್ರಿ. ತುಂಬಾನೇ ಇಷ್ಟ ಆಯ್ತು ಕಣ್ರಿ ಈ ಪ್ಲೇಸ್ ನೋಡ್ಬಿಟ್ಟು. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಕಾಡಿನ ಜನಗಳು ಯಾವ ರೀತಿ ಪ್ರಾಣಿಗಳು ಬೇಟೆ ಆಡ್ತಿದ್ದಾರೆ ನೋಡ್ರಿ, ಯಾವ ರೀತಿ ಅದು ಬಲಿ ಕೊಡ್ತಾರಲ್ರಿ ಅದು ಅದು ಕೂಡ ಇದೆ. ಎಲ್ಲಾ ರೀತಿಯಲ್ಲೂ ಪ್ರತಿಮೆಗಳು ಮಾಡಿದ್ದಾರೆ ಕಣ್ರಿ. ಇದು ಚಿತ್ರದುರ್ಗದ ನಗರದ ಪಶ್ಚಿಮ ಹೊರವಲಯದಲ್ಲಿ ದಾವಣಗೆರೆಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಮೀಪದಲ್ಲಿದೆ ಇದು. ಈ ಮಠವು ಸುಮಾರು 3 ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಅಂತೆ. ಇಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಪ್ರವಾಸಿಗರಿಗೆ ಕುಳಿತುಕೊಳ್ಳಲು ಮತ್ತು ಪ್ರಶಾಂತತೆಯನ್ನು ಅನುಭವಿಸಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಇಲ್ಲಿ ವಿವಿಧ ರೀತಿಯ ಗಿಡ ಮರಗಳು, ಸುಂದರವಾದ ಕೆರೆಗಳು ಮತ್ತು ತಂಪು ತೆಂಗಿನ ತೋಟಗಳಿವೆ. ಪ್ರತಿಮೆಗಳು ಉದ್ಯಾನವನದಲ್ಲಿ ಬಸವಣ್ಣನವರು ಸೇರಿದಂತೆ ಹಲವು ಶರಣರು ಮತ್ತು ಮಹಾಪುರುಷರ ಆಕರ್ಷಣೆ ಪ್ರತಿಮೆಗಳು ನಾವು ಇಲ್ಲಿ ನೋಡಬಹುದು ರೀ. ಮತ್ತಿಲ್ಲಿ ಪ್ರಾಣಿ ಸಂಗ್ರಹಾಲಯ, ಇಲ್ಲಿ ಸಣ್ಣ ಪ್ರಮಾಣದ ಪ್ರಾಣಿ ಸಂಗ್ರಹಾಲಯವಿದ್ದು ಜಿಂಕೆಗಳು ಮತ್ತು ವಿವಿಧ ಪಕ್ಷಿಗಳನ್ನು ಸಹ ನಾವು ನೋಡಬಹುದು. ಇಲ್ಲಿ ನೋಡ್ರಿ ಯಾವ ರೀತಿ ಪ್ರತಿಮೆಗಳು, ಎಷ್ಟು ಚೆನ್ನಾಗಿ ಪ್ರತಿಮೆಗಳು ಮಾಡಿದಾರೆ ನೋಡಿ. ಇಲ್ಲಿ ನೋಡಿ ಜೀಸಸ್, ಯೇಸು ದೇವರನ್ನು ನಾವು ನೋಡಬಹುದು. ಯೇಸುವಿಗೆ ಎಷ್ಟು ಚಿತ್ರಹಿಂಸೆಯಿಂದ ಹಿಂಸೆ ಕೊಡುತ್ತಿರೋದು ನಾವು ಪ್ರತಿಮೆ ನೋಡಬಹುದಾಗಿದೆ. ನೋಡ್ರಿ ಎಷ್ಟು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿಗೆ. ಆ ರೀತಿ ಇದೆಲ್ಲ ಪ್ರತಿಮೆ ನೋಡಬಹುದು. ಮತ್ತೆ ಇಲ್ಲಿ ಅಲ್ಲಾ ದೇವರು ನೋಡ್ರಿ ಇಲ್ಲಿ ಯಾವ ರೀತಿ ನಮಾಜ್ ಮಾಡ್ತಾ ಇದ್ದಾರೆ ನೋಡಿ, ಮಸೂದಿ ಒಳಗಡೆ. ಅದು ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ನೋಡ್ರಿ ಆಗಿನ ಕಾಲದಲ್ಲಿ ಶಿಕ್ಷೆ ಕೊಡ್ತಾ ಇದ್ರು. ಅವ್ರ ಏನೇ ತಪ್ಪು ಮಾಡಿದ್ರು ಕೂಡ ಅವ್ರ ಕಣ್ಣುಗಳೆಲ್ಲ ನೋಡ್ರಿ, ಕಣ್ಣು ಕಿತ್ತು ಬಿಟ್ಟು ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ನಾನಾ ರೀತಿ ನೋಡ್ರಿ ಮಹಾವೀರ, ಕಾಳಿದಾಸರು, ಮತ್ತೆ ಜನ್ಯ, ಅನೇಕ ಪ್ರಸಿದ್ಧ ಮಹಾಪುರುಷರು ಇಲ್ಲಿ ಪ್ರತಿಮೆಗಳು ನಾವು ನೋಡಬಹುದು. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ಇಲ್ಲಿ ಪ್ರವಾಸಿಗರ ವೀಕ್ಷಣೆಗೆ ತುಂಬಾ ಜನ ಬರ್ತಾರೆ ಕಣ್ರಿ. ನೋಡ್ರಿ ಇಲ್ಲಿ ಕಾಯಕ ಗ್ರಾಮ ಅಂತ ಇದೆ, ಅದ್ರ ಒಳಗಡೆ ಹೋಗೋಣ, ನೋಡೋಣ ಬನ್ರಿ ಯಾವ ರೀತಿ ಪ್ರತಿಮೆಗಳಿದೆ ಅಂತ. ನೋಡ್ರಿ ಇಲ್ಲೆಲ್ಲಾ ಹಳೆ ಕಾಲದಲ್ಲಿ ಎಷ್ಟು ಕೆಲಸ ಮಾಡ್ತಿದಾರ ನೋಡ್ರಿ, ಹೊಲದ ಕೆಲ್ಸ ಯಾವ್ದೇ ಆಗ್ಲಿ ನೋಡ್ರಿ. ನೋಡ್ರಿ ಹೆತ್ತು ಹೊಲದ ಮನೆ ಕೆಲ್ಸ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇನ್ ನೋಡ್ರಿ ಹಳೆ ಕಾಲದ ಮನೆಗಳು ನೋಡ್ರಿ ಯಾವ ರೀತಿ ಹೊರಗಡೆ ಹಿರಿಯರು ಕೂತಿರ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ. ಇಲ್ಲಿ ನೋಡಿ ಅಂಬಿಗರ ಚೌಡಯ್ಯನವರು, ಅವರು ಬರೀ ಹೊಳೆಯನ್ನು ದಾಟಿಸೋದಕ್ಕೆ ಇದ್ ಮಾಡ್ತಾ ಇರ್ಲಿಲ್ಲ, ಅವ್ರು ಸಂಸಾರನು ನಿಭಾಯಿಸಕ್ಕೋಸ್ಕರನು ಅವರು ಕಾಯಕ ಮಾಡ್ತಾ ಇದ್ರು. ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹಲವಾರು ಉದ್ಯಾನವನದಲ್ಲಿ ಹಲವಾರು ಪ್ರತಿಮೆಗಳು ನೋಡ್ಬೋದು ಕಣ್ರಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕಣ್ರಿ. ನೀವು ಇಲ್ಲಿ ಒಂದ್ಸಲ ಬಂದು ನೋಡ್ಲೇಬೇಕು ಕಣ್ರಿ, ಅಷ್ಟು ಚೆನ್ನಾಗಿದೆ ಕಣ್ರಿ. ಫ್ಯಾಮಿಲಿ ಸಮೇತ ಬಂದ್ ಹೋಗ್ರಿ, ಬಹಳ ಚೆನ್ನಾಗಿದೆ ಕಣ್ರಿ ನೋಡ್ಲಿಕ್ಕೆ. ಅಷ್ಟು ಚೆನ್ನಾಗಿದೆ ಕಣ್ರಿ. ಇಲ್ಲಿ ಬಂದ್ರೆ ಮನಿಗ್ ಹೋಗಕ್ಕೆ ಮನ್ಸ್ ಬರಲ್ಲ ಕಣ್ರಿ, ಇಲ್ಲೇ ಇದ್ ಬಿಡೋಣ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಕಣ್ರಿ ಇಲ್ಲಿ ಪ್ಲೇಸು. ಇಲ್ಲಿ ನೋಡ್ರಿ ಹಳೆ ಕಾಲದವ್ರು ನೋಡಿ ಅಷ್ಟು ಚೆನ್ನಾಗಿದೆ. ಇದು ಚಿತ್ರದುರ್ಗದ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಕಣ್ರಿ. ಇದು ಮುರುಘರಾಜೇಂದ್ರ ಮಠದ ಆವರಣದಲ್ಲಿದೆ. ಇಲ್ಲಿ ನೋಡ್ರಿ ಆಗಿನ ಕಾಲದಲ್ಲಿ ನಾಟಿ ಔಷಧಿ ಕೊಡ್ತಾ ಇದ್ರು ರೋಗಿಗಳಿಗೆ, ಅದು ಕೂಡ ಇದೆ ನೋಡ್ರಿ. ನೋಡ್ರಿ ಅಕ್ಕಮಹಾದೇವಿ ಇದಾರೆ, ಬಸವಣ್ಣನವರು, ಅಕ್ಕಮಹಾದೇವಿ, ಪ್ರತಿ ಮಹಾಪುರುಷರು, ಪ್ರತಿ ಒಬ್ರು ಮಹಾಪುರುಷರದ್ದು ಪ್ರತಿಮೆಗಳಿದಾವೆ ಕಣ್ರಿ, ಅಷ್ಟು ಚೆನ್ನಾಗಿದೆ ಇಲ್ಲಿ. ನೋಡ್ರಿ ಬಸವಣ್ಣನವರು ಇದಾರೆ ನೋಡಿ, ಅವ್ರದ್ದು ಇಲ್ಲಿ ನೋಡ್ರಿ ಆ ಮಠದಲ್ಲಿರೋ ಆನೆ ಜೊತೆಗೆ ನಾವು
ಆನೆನ ಮುಟ್ಟಿ ನಮ್ಮನ್ನು ನಮಸ್ಕಾರ ಮಾಡಿದ್ವಿ ನಾವು. ಏನು ಮಾಡ್ಲಿಲ್ಲ ಅದು. ಆಶೀರ್ವಾದ ತಗೊಂಡ್ವಿ ಕಣ್ರಿ. ನೆಕ್ಸ್ಟ್ ಇಲ್ಲಿ ಸ್ವಾಮಿ ವಿವೇಕಾನಂದ, ಸಾಯಿಬಾಬಾ ಮತ್ತೆ ಶಿಶುನಾಳ ಶರೀಫ, ಸರ್ವಜ್ಞ, ಹಲವಾರು ಮಹಾಪುರುಷರದು ಪ್ರತಿಮೆಗಳಿದೆ ಕಣ್ರಿ. ತುಂಬಾನೇ ಚೆನ್ನಾಗಿದೆ ಕಣ್ರಿ ಪ್ಲೇಸ್. ನೋಡ್ರಿ ಎಷ್ಟು ಪ್ರಶಾಂತತೆ ಇಟ್ಕೊಂಡ್ರಿ ಈ ಪ್ಲೇಸ್. ಮತ್ತೆ ಇಲ್ಲಿ ನೋಡ್ರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಹೋರಾಟ ಮಾಡ್ತಿದ್ದಾರೆ, ಅದ್ರ ಪ್ರತಿಮೆಗಳು ಇದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಓಬವ್ವ, ಒನಕೆ ಓಬವ್ವ ಒಬ್ಬೊಬ್ರನ್ನೇ ಹಿಂದಿ ಒಳಗೆ ಬಸ್ತಾ ನುಡ್ಸ್ಕೊಂಡ್ ಬರ್ತಾ ಇದಾರೆ, ಹೊಡಿತಾ ಇರೋದು ಇದೆ. ಮತ್ತೆ ರಾಣಿ ಅಬ್ಬಕ್ಕಾದೇವಿ, ನಾನಾ ರೀತಿ ನೋಡಿ ಎಷ್ಟು ಪ್ರತಿಮೆಗಳಿದೆ ಅಂದ್ರೆ ಎಲ್ಲಾ ತರಲ್ಲೂ ಪ್ರತಿಮೆಗಳು ಚೆನ್ನಾಗಿದೆ ಕಣ್ರಿ. ನೋಡ್ರಿ ಇಲ್ಲಿ ಅದೇ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರಲ್ಲ ಗಾಂಧೀಜಿಯವರು, ಅದು ಕೂಡ ಪ್ರತಿಮೆ. ಮತ್ತೆ ಇಲ್ಲಿ ಹುಟ್ಟಿನಿಂದ ಸಾವು, ಅದು ಪ್ರತಿಮೆ ಇದೆ ನೋಡ್ರಿ. ಮನುಷ್ಯ ಹುಟ್ಟಿದಾಗಿಂದ ಸತ್ತ ಮೇಲೆ ತನಕನು ಇಲ್ಲಿ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು. ಇಲ್ಲಿ ನೋಡ್ರಿ ಎಂಟ್ರನ್ಸ್, ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡುವಂತಹ ಪ್ಲೇಸ್ ಕಂಡ್ರಿ. ನೋಡ್ರಿ ಛೋಟಾ ಚಾಂಪಿಯನ್ನು, ಅದೇನೇನೋ ಗೊಂಬೆಗಳು ನೋಡ್ತಾರಲ್ರಿ ಚಿಂಟು ಟಿವಿಯಲ್ಲಿ, ಅವೆಲ್ಲ ಇದೆ ನೋಡ್ರಿ. ಸ್ಪೈಡರ್ ಮ್ಯಾನ್ ಅಂತ ನೋಡ್ರಿ, ಮಕ್ಕಳಿಗೋಸ್ಕರನೇ ಮಾಡಿದಾರೆ ನೋಡ್ರಿ. ಪ್ರತಿಮೆ ಎಷ್ಟು ಚೆನ್ನಾಗಿದೆ. ನಾವು ಒಂದ್ ಸ್ವಲ್ಪ ಕುತ್ಕೊಂಡ್ವಿ, ರೆಸ್ಟ್ ತಗೊಂಡ್ವಿ. ನೋಡಿ ಇಲ್ಲಿ ನೋಡಿ ಬೋಟಿಂಗ್ ಮತ್ತು ಮಕ್ಕಳ ಆಟದ ಪ್ರದೇಶ ಅಂತಾರೆ. ಪ್ರವಾಸಿಗರಿಗಾಗಿ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಆಟವಾಡಲು ಪ್ರತ್ಯೇಕ ಸ್ಥಳವಿದೆ ಕಣ್ರಿ. ನಾವಿಲ್ಲಿ ನೋಡ್ರಿ ಜೋಕಾಲಿ ಆಡ್ತಾ ಇದೀವಿ. ಜೋಕಾಲಿಗೆ ಫೀಸ್ ಒಂದ್ 10 ರೂಪಾಯಿ ತಗೊಂಡ್ರು ಕಣ್ರಿ. 5 ನಿಮಿಷ ಆಗೈತನ ಚಿನ್ನಿ ನೋಡಿಲಿ ಇಲ್ಲಿ 20 ನಿಮಿಷ ನಿದ್ದೆ. ಮಾನವನ ಹಿಡಿತದಲ್ಲಿ ಇರಬೇಕಾದ ಅಂಶಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ. ನೋಡಿ ಇಲ್ಲಿ ನೀರನ್ನ ಮಿತವಾಗಿ ಬಳಸಿ ಅನ್ನೋಕೆ ಒಂದು ಪ್ರತಿಮೆ ಇದೆ. ಮತ್ತೆ ಇಲ್ಲಿ ಸಾಹಿತ್ಯ, ನೃತ್ಯ ನೋಡ್ರಿ ಈ ರೀತಿಯಲ್ಲೂ ಪ್ರತಿಮೆ ಇದಾವೆ. ನೋಡಿ ಇಲ್ಲಿ ಮಾತು ಹೃದಯ ಪ್ರತಿಮೆ ಇದೆ. ಮತ್ತೆ ಇಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯಲ್ಲಿ ಇದೆ. ಯೇಸು ಕ್ರಿಸ್ತ, ಹಿಂದೂ ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಪ್ರತಿಮೆ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಸಿಗರೇಟ್ ಸೇರಬಾರ್ದು ಅನ್ನೋಕೆ ಒಂದು ಪ್ರತಿಮೆ ಇದೆ ನೋಡ್ರಿ. ಸಿಗರೇಟ್ ಎಷ್ಟು ಡೇಂಜರ್ ಅನ್ನೋಕೆ ನೋಡ್ರಿ ಈ ಪ್ರತಿಮೆನೆ ಸಾಕ್ಷಿ. ನೋಡ್ರಿ ದೌರ್ಜನ್ಯ ಎಸಗ್ತಾರಲ್ವಾ, ದೌರ್ಜನ್ಯದ್ದು ಇದೆ ನೋಡ್ರಿ ಪ್ರತಿಮೆ. ಮರ ಕಡಿಬಾರ್ದು ಕಣ್ರಿ. ನೋಡ್ರಿ ಮರಕ್ಕೂ ಒಂದು ಜೀವ ಇದೆ ಅನ್ನೋದು. ನೋಡ್ರಿ ಜ್ಞಾನ ದಾಸೋಹದ್ದು ಇದು ಪ್ರತಿಮೆ ಇದೆ. ಯೋಗದ ಬಗ್ಗೆ ಇದೆ, ಯೋಗ ಪ್ರತಿಮೆಗಳು ನೋಡಿ. ಎಷ್ಟು ಹಚ್ಚ ಹಸಿರಾಗಿದೆ ಉದ್ಯಾನವನ ನೋಡ್ರಿ. ಇಲ್ಲಿ ನೋಡ್ರಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಗಿಡಗಳಿಗೆಲ್ಲ ನೀರ್ ಹಾಕೋ ರೀತಿಯಲ್ಲಿ ತೋರಿಸಿದ್ದಾರೆ ನೋಡಿ. ಕರೋನದ್ ಬಂದಿತ್ತಲ್ಲ ಅದು. ಕರೋನಾ ಟೈಮ್ ನಲ್ಲಿ ಎಲ್ರು ಮಾಸ್ಕ್ ಹಾಕೊಳ್ಳಿ ಅಂತ ನೋಡಿ ಸ್ವಾಮಿಯವರು ಮಾಸ್ಕ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಆ ರೀತಿಯಲ್ಲಿ ಪ್ರತಿಮೆ ಇದೆ. ನೋಡಿ ಇಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ರೈತ ಹಾಗೂ ಸೈನಿಕ, ಇವರು ನಮ್ ದೇಶದ ಬೆನ್ನೆಲುಬಾಗಿದ್ದಾರೆ ಕಣ್ರಿ.
ಇವ್ರಿದ್ರೇನೆ ನಾವು ಇಲ್ಲಿ ಭೂಮಿ ಒಳಗೆ ನಾವು ಖುಷಿಯಿಂದ ಇರೋಕ್ ಸಾಧ್ಯ, ನೆಮ್ಮದಿಯಾಗಿ ಜೀವನ ಮಾಡ್ತಿದೀವಿ ಅಂದ್ರೆ ಅವರಿಂದ. ಅದೇ ಕುರಿ ಇಲ್ಲಿ ನೋಡಿ ಹೊಟ್ಟೆ ತೋರ್ಸಿದ್ದಾರೆ ಮನೆಯಲ್ಲೇ ಬೆಳೆದಿದ್ದು ಅಂತ. ಮುಟ್ಟೆ ಹೇಳಿ ಚೆನ್ನಾಗಿ ಓದ್ಕ. ಇಲ್ಲಿ ನೋಡ್ರಿ ಒಂದ್ ಹುಡುಗಿ ಓದ್ತಾ ಇದ್ದಾಳೆ ಬುಕ್ಸ್ ತಗೊಂಡು. ಚೆನ್ನಾಗಿದೆ ಕಥೆನೆ. ನೆಕ್ಸ್ಟ್ ಇಲ್ಲಿ ನಾವು ಹೊರಗಡೆ ಬಂದಿದೀವಿ ಕಣ್ರಿ. ಹೊರಗಡೆ ಪ್ಲೇಸ್ ಈ ರೀತಿಯಲ್ಲಿ ಇದೆ ನೋಡ್ರಿ. ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿದೆ. ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ನಮ್ಮ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ.